Hello everyone, this is Soumya Chitnis from Agri Toppers classes. I welcome you all for the session about Agriculture Officer and Assistant Agriculture Officer notification and its details released by Karnataka Public Service Commission. So in this session, we will be discussing in detail about the notification, the eligibility, and what is the syllabus to be covered and what materials to refer. So let's begin. So first notification, let's go to this RPC. RPC is residual parent cadre. That means the students who come under non-HK region. Other than the HK region, ಯಾರೆಲ್ಲ ನಾವು ಬರ್ತೀವಲ್ವಾ ಅದರಲ್ಲಿ ಆ ಸ್ಟೂಡೆಂಟ್ಸಿಗೆ ಮಾತ್ರ ಈ ನೋಟಿಫಿಕೇಶನ್ ಅಪ್ಲೈ ಆಗುತ್ತೆ RPC ಅಲ್ಲಿ. So in this we can see that ಅಗ್ರಿಕಲ್ಚರ್ ಆಫೀಸರ್ಗೆ 86 ಪೋಸ್ಟ್ ಬಿಟ್ಟಿದ್ದಾರೆ, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಗೆ 586 ಪೋಸ್ಟ್ ಬಿಟ್ಟಿದ್ದಾರೆ. ಈ ಅಪ್ಲಿಕೇಶನ್ ಶುರು ಆಗೋದು 7th October ಇಂದ ಫಿಲ್ ಮಾಡಕ್ಕೆ ಅಂಡ್ ದ ಎಂಡಿಂಗ್ ಡೇಟ್ ವಿಲ್ ಬಿ ಲೈಕ್ 1 month ಗ್ಯಾಪ್, ದಟ್ ಇಸ್ ಲೈಕ್ 7th of November. ಇದೇ ತರ ಇಫ್ ಯು ಗೋ ಟು HK ನೋಟಿಫಿಕೇಶನ್ ಅದರಲ್ಲೂ ಕೂಡ AO that is 42 seats and assistant agriculture officer around 231 seats are there. ನೀವು ಯಾವ ಇದಕ್ ಬರ್ತೀರಾ, ಯಾವ ರೀಜನ್ಗೆ ಬರ್ತೀರಾ, HK ಬರ್ತೀರಾ, ನಾನ್ HK ಬರ್ತೀರಾ ಅಂತ ನೋಡ್ಕೊಂಡ್ಬಿಟ್ಟು ನೀವು ಇದಕ್ಕೆ ಅಪ್ಲೈ ಮಾಡ್ಬೇಕಾಗತ್ತೆ. ನಾವು ಕಮಿಂಗ್ ಟು ಆಫೀಸರ್, ಅಗ್ರಿಕಲ್ಚರ್ ಆಫೀಸರ್, ಇದ್ರಲ್ಲಿ ಏನ್ ಮಾಡಿದಾರೆ ಅಂದ್ರೆ ಲೈಕ್ ದೇ ಹ್ಯಾವ್ distributed the seats. ಇವಾಗ total seats like what we discussed right now for RPC, say ಕೃಷಿ ಅಧಿಕಾರಿಗಳಿಗೆ 86 seats ಇದೆ ಅಂತಂದ್ರೆ that means in that 86 seats around 85% seats ನ BSc ಅಗ್ರಿ ಗ್ರಾಜುಯೇಟ್ಸ್ ಗೆ ಅಲಾಟ್ ಮಾಡಿದ್ದಾರೆ. ಮಿಕ್ಕಿದ 15% ನ ಯಾರು BSc ಆರ್ಗ್ಯಾನಿಕ್ ಫಾರ್ಮಿಂಗ್, ಫುಡ್ ಟೆಕ್ನಾಲಜಿ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್, ಅಗ್ರಿ ಎಂಜಿನಿಯರಿಂಗ್ ಈ ತರ ಬೇರೆ ಕೋರ್ಸ್ ಗಳೆಲ್ಲ ಮಾಡ್ಕೊಂಡಿರ್ತಾರೆ, ಅವರಿಗೆ 15% ಸೀಟ್ಸ್ ಅಲಾಟ್ ಮಾಡಿದ್ದಾರೆ. ಸಿಮಿಲರ್ಲಿ ಇಟ್ ಇಸ್ ಫಾರ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಆಲ್ಸೋ 85% ಫಾರ್ BSc ಅಗ್ರಿ ಗ್ರಾಜುಯೇಟ್ಸ್ ಅಂಡ್ 15% ಫಾರ್ ದ ರಿಮೈನಿಂಗ್ ಗ್ರಾಜುಯೇಟ್ಸ್. ಸೊ ಇಲ್ಲಿ AO 85% ಅಂತ ಅಂದ್ರೆ ದ ಸೀಟ್ಸ್ ಅಲಾಟ್ಮೆಂಟ್ ಆಫ್ ದ ಸೀಟ್ ಫಾರ್ ದ BSc ಅಗ್ರಿ ಗ್ರಾಜುಯೇಟ್ಸ್. ಸೊ ಇಲ್ಲಿ ನೋಡ್ಬೋದು ವಿದ್ಯಾರ್ಹತೆ ಅಂತ ಕೊಟ್ಟಿದ್ದಾರೆ, ದಟ್ ಇಸ್ ಅರೌಂಡ್ 85%. ಅಲ್ಲಿ ನಿಮ್ದು ಎಜುಕೇಶನ್ ಏನ್ ಇರ್ಬೇಕು ಅಂತಂದ್ರೆ BSc ಅಗ್ರಿಕಲ್ಚರ್ ಅಥವಾ BSc ಆನರ್ಸ್ ಅಗ್ರಿಕಲ್ಚರ್ ಆಗಿರ್ಬೋದು. ಇದ್ರಲ್ಲಿ ಯಾವುದೇ ಡಿಗ್ರಿ ಆದ್ರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಇದರಲ್ಲಿ ಮತ್ತೆ ಡಿಪೆಂಡಿಂಗ್ ಆನ್ ದ ಕಾಸ್ಟ್, ಜನರಲ್ ಮೆರಿಟ್ ಅಲ್ಲಿ ಬರ್ತೀವಾ ಅಥವಾ OBC ಬರ್ತೀವಾ, SC ST ಬರ್ತೀವಾ, ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ವಿ ಹ್ಯಾವ್ ಟು ಅಪ್ಲೈ ಫಾರ್ ದ ಪೋಸ್ಟ್. ಸಿಮಿಲರ್ಲಿ ಫಾರ್ ದ ರೆಸ್ಟ್ ಆಫ್ 15% ಅಗ್ರಿಕಲ್ಚರ್ ಆಫೀಸರ್ ಸೀಟ್ಸ್ ನ ಇದನ್ನ ಬೇರೆ ಅಂದ್ರೆ ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ, ಫುಡ್ ಟೆಕ್ನಾಲಜಿ ಅಥವಾ ಅಗ್ರಿ ಮಾರ್ಕೆಟಿಂಗ್ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಆರ್ ಅಗ್ರಿಕಲ್ಚರ್ ಎಂಜಿನಿಯರಿಂಗ್ ಈ ತರ ಎಲ್ಲ ಮಾಡಿದವ್ರಿಗೆ BSc ಅಲ್ಲಿ ಅವ್ರಿಗೆ ಮಾತ್ರ ಈ 15% ಸೀಟ್ಸ್ ನ ಅಲಾಟ್ ಮಾಡಲಾಗಿದೆ. ಸೊ ಇಲ್ಲಿ ಕೂಡ ಹಂಗೆ ಕೊಟ್ಟಿದ್ದಾರೆ, ಲೈಕ್ ಸೀಟ್ ಅಲಾಟ್ಮೆಂಟ್ ಇಸ್ ಡಿಫ್ರೆನ್ಶಿಯೇಟೆಡ್ ಅಕಾರ್ಡಿಂಗ್ ಟು ದ ಡಿಫರೆಂಟ್ ಕಾಸ್ಟ್ ಅಂಡ್ ಆಲ್. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಅಪ್ಲೈಂಗ್ ವೆದರ್ ಇನ್ ವಿಚ್ ಟೈಪ್ ಆಫ್ application you are supposed to apply. Okay, and coming to this assistant agriculture officer, illu kuda hangene 85% for BSc agri graduates and 15% for the other agriculture graduates. Okay, ಇಲ್ಲಿ ತಗೊಂಡಿರೋ ಸ್ಲೈಡ್ ಅಲ್ಲಿ 15% ಅವರಿಗೆ ಇಲ್ಲಿ ಸೀಟ್ ಅಲಾಟ್ಮೆಂಟ್ ಕೊಟ್ಟಿದ್ದಾರೆ. ಅಂಡ್ ದೇರ್ ಇಸ್ ಆಲ್ಸೋ ಫಾರ್ ಆಪ್ಷನ್ ಫಾರ್ ಲೋಕೋಮೋಟರ್ ಡಿಸೆಬಿಲಿಟಿ, ಹಂಗೇನಾದ್ರೂ ಫಿಸಿಕಲ್ ಡಿಸೆಬಿಲಿಟಿ ಇದ್ರೆ ಆ ಕ್ಯಾಟಗರಿಲಿ ಬರ್ತೀವಿ ಅಂತಂದ್ರೆ ನೀವು ಆ ಕ್ಯಾಟಗರಿಲೂ ಕೂಡ ಅಪ್ಲೈ ಮಾಡ್ಬೋದು. ಮತ್ತೊಂದು ಇಂಪಾರ್ಟೆಂಟ್ ನೋಟಿಸ್ ಏನು ಅಂತಂದ್ರೆ, ಈ ಸತಿಗೆ ನೀವೇನಾದ್ರೂ ಒಂದು ಅಪ್ಲಿಕೇಶನ್ ಹಾಕಿದ ತಕ್ಷಣ ಅಕಸ್ಮಾತ್ ಆಗಿ ಏನಾದ್ರೂ ತಪ್ಪುಗಳಾಗಿದ್ರೆ, ಬೀಟ್ ಯುವರ್ ಡೇಟ್ ಆಫ್ ಬರ್ತ್, ಬೀಟ್ ಯುವರ್ ನೇಮ್ ಆರ್ ಎನಿಥಿಂಗ್ ಎಲ್ಸ್ ರಿಲೇಟೆಡ್ ಟು ಎಜುಕೇಶನ್, ನೀವು ಆ ಅಪ್ಲಿಕೇಶನ್ ನ ಡಿಲೀಟ್ ಮಾಡ್ಬಿಟ್ಟು ಮತ್ತೆ ನೀವು ಹೊಸದಾಗಿ ಅಪ್ಲೈ ಮಾಡ್ಬೇಕಾಗತ್ತೆ. ಇವಾಗ ಮುಂಚೆನೆ ನೀವು ಅಪ್ಲೈ ಮಾಡಿದ್ದು ಆಮೇಲೆ ಅದಕ್ಕೆ ದುಡ್ಡು ಕಟ್ಟಿದ್ದು ಅದು ಮತ್ತೆ ನಿಮ್ಗೆ ವಾಪಸ್ ಬರಲ್ಲ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಯು ಆರ್ ಅಪ್ಲೈಯಿಂಗ್ ಫಾರ್ ದ ಪರ್ಟಿಕ್ಯುಲರ್ post, and you can delete that previous application and again fill in with the new application. And center allotment ಏನ್ ಅಂದ್ರೆ ಈ KPSC ಎಕ್ಸಾಮ್ ಗಳಿಗೆಲ್ಲ ಕನ್ನಡ ತುಂಬಾ ಕಡ್ಡಾಯವಾಗಿರುತ್ತೆ, ದಟ್ ಇಸ್
ಕಂಪಲ್ಸರಿ ಕನ್ನಡ ಬರೀಲೇಬೇಕಾಗತ್ತೆ. ಸೊ ವಾಟ್ ದೇ ಹ್ಯಾವ್ ಟೋಲ್ಡ್ ಅಸ್ ಲೈಕ್ ಫಾರ್ ದ ಎಕ್ಸಾಮಿನೇಷನ್, ಇವಾಗ ನೀವು ಕನ್ನಡ ಬರೆಯಕ್ ಹೋಗಿರ್ಬೋದು ಅಥವಾ ಬೇರೆ ಯಾವ್ದೋ ಅಗ್ರಿಕಲ್ಚರ್ ಆಫೀಸರ್ ಆರ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್, ಆ ಸೆಂಟರ್ ನ ಎಲ್ಲಿ ಗವರ್ಮೆಂಟ್ ನಿಮ್ಗೆ ಅಲಾಟ್ ಮಾಡತ್ತೆ ಅಲ್ಲೇ ಹೋಗಿ ಬರಿಬೇಕು. ನಮ್ಗೆ ಚಾಯ್ಸ್ ಇರಲ್ಲ, ನಮ್ಗೆ ಇದೆ ಬೆಂಗಳೂರೇ ಬೇಕು ಅಥವಾ ಮೈಸೂರೇ ಬೇಕು, ಅವ್ರು ಕೊಡಲ್ಲ. ಅವ್ರು ಯಾವ ಸೆಂಟರ್ ನಮ್ಗೆ ಅಲಾಟ್ ಮಾಡ್ತಾರೆ ಅದೇ ಸೆಂಟರ್ ಹೋಗ್ಬಿಟ್ಟು ವಿ ಹ್ಯಾವ್ ಟು ರೈಟ್ ದ ಎಕ್ಸಾಮ್. ಓಕೆ, ಸೊ ಅಂಡ್ ಯು ರಿಮೆಂಬರ್ ಹಿಯರ್ ಲೈಕ್ ಏಜ್ ಲಿಮಿಟ್ ಏನೇನ್ ಇರ್ಬೇಕಪ್ಪ ನಮ್ಗೆ ಅಂತ ಅಂದ್ರೆ, ವಿದ್ಯಾರ್ಹತೆ ಫಾರ್ ಜನರಲ್ ಕ್ಯಾಟಗರಿ ಇಟ್ ಇಸ್ ಅಬೌಟ್ 38 ಇಯರ್ಸ್, 38 ವರ್ಷದವರೆಗೂ ನಾವು ಅಪ್ಲೈ ಮಾಡ್ಬೋದು. ಬಾಕಿ OBC ಬರೋರ್ಗೆಲ್ಲ ಸ್ವಲ್ಪ ರಿಲ್ಯಾಕ್ಸೇಷನ್ ಇದೆ, ಸೊ ಯು ಕ್ಯಾನ್ ಅಪ್ಲೈ ಅಪ್ ಟು 41 ಇಯರ್ಸ್. ಅಂಡ್ ಫಾರ್ ಆಲ್ SC STs and all it is up to 43 years. So this is the age limit for the application. ಇವಾಗ ನಾವು ಲೆಟ್ಸ್ ಟಾಕ್ ಅಬೌಟ್ ಎಕ್ಸಾಮಿನೇಷನ್ ಪೇಪರ್ ಪ್ಯಾಟರ್ನ್. ನಾನ್ ಮೊದ್ಲೇ ಹೇಳ್ದಂತೆ ಕನ್ನಡ ತುಂಬಾ ಕಂಪಲ್ಸರಿ, ಕನ್ನಡ ಬರೀಲೇಬೇಕು. ನೀವೇನಾದ್ರೂ ಆಲ್ರೆಡಿ ಬರ್ದಿದ್ರೆ KPSC ಅಲ್ಲಿ ಕನ್ನಡ ಕಡ್ಡಾಯ ಕನ್ನಡ ನೀವೇನಾದ್ರೂ ಆಲ್ರೆಡಿ ಬರ್ದಿದ್ರೆ ಅಂದ್ರೆ ದಟ್ ಈಸ್ ಅಬೌಟ್ ಲೈಕ್ 2021 ಅದಾದ್ಮೇಲೆ ನೀವೇನಾದ್ರೂ ಬರ್ದಿದ್ರೆ ಆ ಮಾರ್ಕ್ಸ್ ನ ನೀವು ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡ್ಬೋದು. ಅಕಸ್ಮಾತ್ ಆಗಿ ನೀವು ಬರ್ದಿಲ್ಲ ಅಂತಂದ್ರೆ ಮತ್ತೆ ಬರಿಬೇಕು ಕನ್ನಡ ಎಕ್ಸಾಮ್. ಅದಕ್ಕೆ 150 ಮಾರ್ಕ್ಸ್ ಇರುತ್ತೆ, 150 ಮಾರ್ಕ್ಸ್ ವಿಲ್ ಬಿ ದೇರ್. ಯು ಹ್ಯಾವ್ ಟು ಮಿನಿಮಮ್ ಸ್ಕೋರ್ ಇಸ್ 50 ಮಾರ್ಕ್ಸ್. 50 ಗಿಂತ ಕೆಳಗಡೆ ಬಂದ್ರೆ ಯು ಆರ್ ನಾಟ್ ಕ್ವಾಲಿಫೈಡ್ ಫಾರ್ ದ ರಿಮೈನಿಂಗ್ ಪಾರ್ಟ್ ಆಫ್ ದ ಎಕ್ಸಾಮಿನೇಷನ್. ಸೊ ಕನ್ನಡ ಬರ್ದಿರೋರು, ಕ್ವಾಲಿಫೈ ಆದವರು ನೀವು ಡೈರೆಕ್ಟ್ ಅಪ್ಲೋಡ್ ಮಾಡ್ಬೋದು, ಆಗದೆ ಇದ್ದವರು ಮತ್ತೆ ಬರಿಬೇಕು. ಇದು ಕನ್ನಡದ ಬಿಟ್ಟು ಇವಾಗ like coming to the main paper here, so there are two papers, one is general paper and one is specific paper. So general paper is what it is, like general knowledge. It includes every other aspect, okay, other than the agriculture and all. Okay, so let's discuss about that as well. So in general paper alli 100 question irutte, each carrying 3 mark. Okay, and there is the time limit is 1.5 hour, and there is negative marking of 1/4. That means ivaga one question ge 3 marks idre 0.75 negative ಆಗುತ್ತೆ ನಿಮ್ಗೆ. ಒಂದು ಸರಿ ಮಾಡಿ 0.75 ಕಟ್ ಆಗ್ಬೋದು ತಪ್ಪು ಮಾಡಿದ್ರೆ. And specific paper is completely about agriculture. BSc ಅಗ್ರಿಲಿ ನಾವು ಯಾವ್ಯಾವ್ದು ಸಬ್ಜೆಕ್ಟ್ ಗಳನ್ನ ಓದಿರ್ತೀವಲ್ಲ ಅದೇ ಸಬ್ಜೆಕ್ಟ್ ಇಂದ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಅದು ಕೂಡ ಅಷ್ಟೇ, 100 ಕ್ವಶನ್ ಇರುತ್ತೆ, 300 ಮಾರ್ಕ್ಸ್ಗೆ 2 ಗಂಟೆ ಟೈಮ್ ಇರುತ್ತೆ ಎಕ್ಸಾಮ್ ಬರೆಯಕ್ಕೆ. ಹಿಯರ್ ಆಲ್ಸೋ ವಿ ಹ್ಯಾವ್ 1/4 ಆಫ್ ನೆಗೆಟಿವ್ ಮಾರ್ಕಿಂಗ್. Okay, so what is the selection process for this particular exam? This is completely based on the percentage of marks which you secure in this competitive exam. So ಮುಂಚೆ 2017 ಅಲ್ಲಿ ಆಗಿರೋ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ ಅಲ್ಲಿ ಏನಾಗಿತ್ತಂದ್ರೆ 50% BSc ಅಗ್ರಿ ಮಾರ್ಕ್ಸ್ ನ ತೆಕ್ಕೊಂಡು 50% ನೀವು ಎಕ್ಸಾಮ್ ಅಲ್ಲಿ ಏನ್ ಸ್ಕೋರ್ ಮಾಡಿರ್ತೀರಾ ಅದನ್ನ ತಗೊಂಡ್ಬಿಟ್ಟು ಅವರು ರ್ಯಾಂಕ್ ಅಲಾಟ್ ಮಾಡಿದ್ರು. ಆದ್ರೆ ಈ ಸತಿ ಹಂಗಿಲ್ಲ, ಲೈಕ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ಯುವರ್ ಪರ್ಫಾರ್ಮೆನ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಎಕ್ಸಾಮ್. ಅವರಿಗೆ ನೀವು BSc ಎಷ್ಟು ಸ್ಕೋರ್ ಮಾಡಿದ್ದೀರಾ ಅದು ಏನು ಬೇಕಿಲ್ಲ. ಸೊ ದಿಸ್ ಇಸ್ ಲೈಕ್ a very good chance for very knowledgeable person and who are really interested and who work really hard for this particular exam. All right, so this you can take it as an advantage. ಕೆಲವೊಬ್ರು ಅನ್ಕೋತಾರ ಅಯ್ಯೋ CGPA ಕಡಿಮೆ ಇದೆ, ನಾನು ಏನಪ್ಪ ಮಾಡ್ಲಿ, ಹೆಂಗೆ ನಾನು. So this time there is nothing to worry about your CGPA, so do not worry. So just go ahead with your preparation. So what will be the fees for this exam? 600 for general category, 300 for OBCs, and 50 rupees for ex-defense people, ಅಂದ್ರೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ. ಮತ್ತೆ ಪರಿಶಿಷ್ಟ ಜಾತಿ SC ST ಅವರಿಗೆ ಇರೋದಿಲ್ಲ, ಯಾವುದೇ ತರದ ಫೀಸ್ ಇರೋದಿಲ್ಲ ಇದರಲ್ಲಿ. Okay, so now coming to the main part, that is syllabus. So ಇವಾಗ ನಾನು ಮುಂಚೆ ಹೇಳ್ದಂತೆ 85% ಬೇರೆ ಸಿಲೆಬಸ್ ಇರುತ್ತೆ, ಮತ್ತೆ 15% ಯಾರು ಇರ್ತಾರಲ್ಲ ಅವ್ರಿಗೆ ಬೇರೆ ಸಿಲೆಬಸ್ ಇದೆ. So here in this session I am talking about the syllabus related to 85%. ಅಂದ್ರೆ BSc ಅಗ್ರಿ ಓದ್ದವ್ರಿಗೆ ಮಾತ್ರ I will be discussing in this particular session. So ನಾನು ಮುಂಚೆ ಹೇಳ್ದಂತೆ ಜನರಲ್ ನಾಲೆಜ್ ಪೇಪರ್ ಇರುತ್ತೆ, ಅದ್ರಲ್ಲಿ ಏನೇನಪ್ಪ ಕೇಳ್ಬೋದು ಅಂದ್ರೆ ಕರ್ನಾಟಕ, ಇಂಡಿಯನ್ ಹಿಸ್ಟ್ರಿ ಅಂಡ್ ಜೋಗ್ರಫಿ, ಇಂಡಿಯನ್ ಪಾಲಿಟಿ ಕೇಳ್ತಾರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಕರೆಂಟ್ ಅಫೇರ್ಸ್, ಇಂಡಿಯನ್ ಎಕಾನಮಿ, ಜನರಲ್ ಸೈನ್ಸ್, ಎನ್ವೈರನ್ಮೆಂಟಲ್ ಸೈನ್ಸ್, ಲಾಜಿಕಲ್ ಥಿಂಕಿಂಗ್,
ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಇದೆಲ್ಲ ಟಾಪಿಕ್ ಗಳು ಕವರ್ ಆಗತ್ತೆ. ಇದನ್ನ KPSC ವೆಬ್ಸೈಟ್ ಅಲ್ಲಿ ಕೂಡ ಬಿಟ್ಟಿದ್ದಾರೆ, ಕನ್ನಡದಲ್ಲಿ ಬಿಟ್ಟಿದ್ದಾರೆ, ನಾನು ಇದನ್ನ ಇಂಗ್ಲಿಷ್ ಅಲ್ಲಿ ಹಾಕಿದೀನಿ ಅಷ್ಟೇ. ಸೊ ಎಲ್ಲಿಂದ ಓದ್ಬೋದು ಅಂದ್ರೆ, ಒಂದು ಲೂಸೆಂಟ್ಸ್ ಬುಕ್ ಬರುತ್ತೆ, ಅದನ್ನು ಕೂಡ ನೀವು ರೆಫರ್ ಮಾಡ್ಕೋಬಹುದು. ಕರೆಂಟ್ ಅಫೇರ್ಸ್ ಗೆ ಮಾತ್ರ ನೀವು ಡೈಲಿ ನ್ಯೂಸ್ ನೋಡ್ತಾ ಇರ್ಬೇಕು, ಅಪ್ಡೇಟ್ ಆಗ್ತಾನೆ ಇರ್ಬೇಕು. ಜನರಲ್ ಸೈನ್ಸ್ಗೆ you have to study the state boards science textbook, be it physics, chemistry, biology, ಯಾವುದೇ ಆಗಿರ್ಬೋದು, ಅದನ್ನ ಓದ್ಕೋಬೇಕು. ಆಮೇಲೆ ಕರ್ನಾಟಕದ ಜಾಗ್ರಫಿ ಓದ್ಕೋಬೇಕು, ಹೆಂಗಿದೆ, ಎಲ್ಲೆಲ್ಲಿ ಏನೇನಿದೆ ಅದೆಲ್ಲ ಗೊತ್ತಿರ್ಬೇಕು. ಲಾಜಿಕಲ್ ಥಿಂಕಿಂಗ್ ಅಥವಾ ಮೆಂಟಲ್ ಎಬಿಲಿಟಿ ಅಂತ ಏನ್ ಹೇಳ್ತೀವಿ, ಆ ತರದ್ದು ಕ್ವಶನ್ ಬರುತ್ತೆ. ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನಿಮ್ಗೆ ನ್ಯೂಸ್ ಪೇಪರ್ ಇಂದ ಸಿಗುತ್ತೆ, ಅಥವಾ ಈ ಕೆಲವೊಂದು ವೆಬ್ಸೈಟ್ ಅಲ್ಲಿ, ನಮ್ಮ ವೆಬ್ಸೈಟ್ ಅಲ್ಲಿ ಕೂಡ ನಾವು ಹಾಕ್ತಾ ಇರ್ತೀವಿ, ಲೈಕ್ ಕರೆಂಟ್ ಅಫೇರ್ಸ್ ಅಂಡ್ ಡೇ ಟು ಡೇ ಅಪ್ಡೇಟ್ ಆಗ್ತಾನೆ ಇರ್ಬೇಕು. ಓಕೆ, ಸೊ ಇದನ್ನ ನೀವು ಕವರ್ ಮಾಡ್ಬೇಕು. ಅಂಡ್ ದಿಸ್ ಇಸ್ ವೆರಿ ವಾಸ್ಟ್. ಯಾರು ಆಲ್ರೆಡಿ ಪ್ರಿಪೇರ್ ಮಾಡ್ತಾ ಇರ್ತಾರೆ UPSC ಗೆ ಅಥವಾ KPSC ಗೆ ಓದ್ತಾ ಇರ್ತಾರೆ, ದೇ ರಿಯಲಿ ನೋ ಹೆಂಗೆ, ಎಷ್ಟು ಬರುತ್ತೆ, ಹೆಂಗ್ ಬರುತ್ತೆ ಅಂತ. ಸೊ ಯು ನೆವರ್ ನೋ ಯಾವ ಕಡೆಯಿಂದ ಎಷ್ಟು ಕ್ವಶನ್ ಬರುತ್ತೆ ಅಂತ. ಇಟ್ ಕ್ಯಾನ್ ಬಿ ಲೈಕ್ 10 ಕ್ವಶನ್ ಫ್ರಮ್ ಕರೆಂಟ್ ಅಫೇರ್ಸ್ ಆರ್ 10 ಕ್ವಶನ್ ಫ್ರಮ್ ಎನ್ವೈರನ್ಮೆಂಟಲ್ ಸೈನ್ಸ್, ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ಲೈಕ್ ಯು ಶುಡ್ ಬಿ ಗುಡ್ ವಿತ್ ದಿಸ್. ಆಮೇಲೆ GK ಪೇಪರ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಅಟೆಂಪ್ಟಿಂಗ್ 60 ಕ್ವಶನ್ಸ್ ಕರೆಕ್ಟ್ಲಿ ಬಿಕಮ್ಸ್ ಅ ಬಿಗ್ಗೆಸ್ಟ್ ಟಾಸ್ಕ್. 60 to 65 ಕ್ವಶನ್ಸ್ ಅದು ಕರೆಕ್ಟ್ ಆಗಿ ನಾವು ಅಟೆಂಪ್ಟ್ ಮಾಡ್ತಿದೀವಿ ಅಂತ ಅಂದ್ರೇನೆ, ದಟ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್ ವಿ ಹ್ಯಾವ್ ಡನ್ GK ಪೇಪರ್ ಅಲ್ಲಿ. ಓಕೆ, ಸೊ GK ಇಸ್ ಲೈಕ್ ಅ ಬಿಗ್ ಓಷನ್. ಯು ನೆವರ್ ನೋ ಫ್ರಮ್ ವಿಚ್ ಪಾರ್ಟ್ ಆಫ್ ದ ಸಿಲೆಬಸ್ ಇಟ್ ವಿಲ್ ಬಿ ಆಸ್ಕ್ಡ್. ನಿಮ್ಗೆ ಸಿಲೆಬಸ್ ಕಂಪ್ಲೀಟ್ ಆಗಿ ಬೇಕು ಅಂದ್ರೆ ಯು ಕ್ಯಾನ್ ಡೌನ್ಲೋಡ್ ಇಟ್ ಫ್ರಮ್ KPSC ವೆಬ್ಸೈಟ್ ಆಸ್ ವೆಲ್. ಇವಾಗ ಸಿಲೆಬಸ್ ಮಾತಾಡ್ತಾ ಇರೋದು BSc ಅಗ್ರಿ ಗ್ರಾಜುಯೇಟ್ಸ್ ಗೆ ಮಾತ್ರ, ಲೈಕ್ 85% ಯಾರ ಅದ್ರಲ್ಲಿ ಬರ್ತಾರೆ ಅವ್ರಿಗೆ. ಸೊ ವಿ ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಲೈಕ್ ಸೋ ಮೆನಿ ಸಬ್ಜೆಕ್ಟ್ಸ್ ಇನ್ ಅವರ್ ಡಿಗ್ರಿ ಪ್ರೋಗ್ರಾಮ್, ರೈಟ್? BSc ಅಗ್ರಿಲಿ ಎಷ್ಟೊಂದು ಸಬ್ಜೆಕ್ಟ್ ಓದಿರ್ತೀವಿ. ಎಗ್ರಾನಮಿ ಫಸ್ಟ್ ಇಯರ್ ಅಲ್ಲಿ ಒಂದು ಇಂಟ್ರೊಡಕ್ಟರಿ ಕೋರ್ಸ್ ಇರುತ್ತೆ, ಆಮೇಲೆ ಮತ್ತೆ ಕ್ರಾಪ್ ಪ್ರೊಡಕ್ಷನ್ ಇರುತ್ತೆ, ಇರಿಗೇಷನ್ ಎಗ್ರಾನಮಿ ಇರುತ್ತೆ. ಇದೇ ತರ ನಾವು ತುಂಬಾ ಎಲ್ಲ ಸ್ಟಾಟಿಸ್ಟಿಕಲ್ ಎಗ್ರಾನಮಿ ಅದೆಲ್ಲ ಓದ್ಕೊಂಡಿರ್ತೀವಿ ಅಲ್ವಾ? ಸೊ ಲೈಕ್ ವೈಸ್ ವಾಟ್ ಯು ಕ್ಯಾನ್ ಡೂ ಇಸ್, ಇದು US ಬ್ಯಾಂಗ್ಳೂರ್ ಆಗ್ಬೋದು, US ಧಾರವಾಡ ಆಗ್ಬೋದು, ರಾಯಚೂರ್ ಆಗ್ಬೋದು, ಎಲ್ಲದರದ್ದು ನೋಟ್ಸ್ ತಗೊಂಡ್ಬಿಟ್ಟು ನೀವು ಕಂಪೇರ್ ಮಾಡ್ಕೊಳ್ಳಿ. ಯಾವ್ದು ನಿಮ್ಗೆ ಯಾವ್ದ್ರಿಂದ ಇನ್ಫಾರ್ಮೇಶನ್ ಎಲ್ಲಿ ಜಾಸ್ತಿ ಸಿಗುತ್ತೆ, ಏನ್ ಸಿಗುತ್ತೆ